ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಮನೆಯಲ್ಲಿ ಚಹಾ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿ ಚಹಾ ಮಾಡಿ ಕುಡಿದಾಗ ಹಾಗೆ ಹೋಟೆಲಲ್ಲಿ ಚಹಾ ಕುಡಿದಾಗ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ. ಏನಪ್ಪ ಇವರು ಹಾಲಲ್ಲೇ ಚಹಾ ಮಾಡ್ತಾರೇನೋ ಅಂತ ಅನ್ಕೋತೀವಿ. ಇಲ್ಲ ಫ್ರೆಂಡ್ಸ್, ಖಂಡಿತ ಅವರು ಹಾಲಲ್ಲಿ ಚಹಾ ಮಾಡೋದಿಲ್ಲ. ಅವರು ನಾರ್ಮಲ್ ಆಗಿ ನೀರಲ್ಲಿ ಚಹಾ ಮಾಡಿ ನಂತರ ಹಾಲನ್ನು ಸೇರಿಸ್ತಾರೆ. ಹಾಗಾದರೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅವರು ಹಾಕ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಗೊತ್ತಿರುತ್ತೆ, ಹಾಗೆ ಕೆಲವರಿಗೆ ಗೊತ್ತೇ ಇಲ್ಲದೆ ಇರಬಹುದು. ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ನಾನು ನಿಮಗೆ ಇವತ್ತು 100% ಹೋಟೆಲ್ ಸ್ಟೈಲಲ್ಲಿ ಚಹಾನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಪಾತ್ರೆ ಕೂಡ ನಾವು ಯಾವ ರೀತಿ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆದಷ್ಟು ಸಿಲ್ವರ್ ಕಲರ್ ಇರುವಂಥ ಪಾತ್ರೆಯನ್ನೇ ತಗೊಳ್ಳಿ. ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಂತರ ನಾನೊಂದು ಕಪ್ಪನ್ನು ಅಳತೆಯನ್ನಾಗಿ ಮಾಡ್ಕೋತಾ ಇದ್ದೀನಿ. ಈ ಕಪ್ಲಿಂದ 2 ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಮಾತ್ರ ಟೀ ಮಾಡ್ತಾ ಇರೋದು, ಹಾಗಾಗಿ ನಾನು 2 ಕಪ್ ನೀರನ್ನು ಹಾಕಿದ್ದೀನಿ. 1 ಇಂಚು ಶುಂಠಿಯನ್ನು ನಾವು ಕುಟ್ಬಿಟ್ಟು ಸೇರಿಸ್ಕೋಬೇಕು. ಯಾಲಕ್ಕಿಯನ್ನು ನೀವು 2 ಕೂಡ ಹಾಕೋಬೋದು, ನಾನು 1 ಮಾತ್ರ ಹಾಕ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೇಸರನ್ನು ಹಾಕ್ತಾರೆ ಹೋಟೆಲ್ಗಳಲ್ಲೆಲ್ಲ, ಹಾಗಾಗಿ ತುಂಬಾ ಫ್ಲೇವರು ಚೆನ್ನಾಗಿ ಬರುತ್ತೆ. 2 ದಳ ಇಲ್ಲಿ ನಾನು ಕೇಸರನ್ನು ಸೇರಿಸಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ಹೋಟೆಲ್ಗಳಲ್ಲೆಲ್ಲ ಕೇಸರು ಮಿಸ್ ಮಾಡೋದೇ ಇಲ್ಲ. ನಂತರ ಲವಂಗ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೀರಿನ ಕಲರು ಚೇಂಜ್ ಆಗಬೇಕು, ಇದು ತುಂಬಾ ಇಂಪಾರ್ಟೆಂಟು. ನಂತರ ನಾನಿಲ್ಲಿ 2 ಚಮಚದಷ್ಟು ಟೀ ಪೌಡರನ್ನು ತಗೊಂಡಿದ್ದೀನಿ. ಇದರಲ್ಲಿ ಯಾಲಕ್ಕಿ ಪೌಡರು ಮಿಕ್ಸ್ ಇದೆ, ಹಾಗಾಗಿ ಯಾಲಕ್ಕಿ ಸಿಪ್ಪೆ ಇಲ್ಲಿ ಕಾಣ್ತಾ ಇದೆ. ಈ ಟೀ ಪೌಡರು, ಕೆಲವು ಟೀ ಪೌಡರ್ ಹೆಂಗಿರುತ್ತೆ ಅಂದರೆ ದಪ್ಪವಾಗಿ ಇರುತ್ತೆ. ಆ ರೀತಿ ದಪ್ಪ ಇದ್ದರೆ ಈ ರೀತಿ ಕೈಲಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಪೌಡರ್ ರೀತಿಯಲ್ಲಿ ಮಾಡ್ಕೋಬೇಕು. ಇಲ್ಲಿ ನನ್ನದು ಟೀ ಪೌಡರು ಮೊದಲೇ ಪೌಡರ್ ಆಗಿದೆ, ಹಾಗಾಗಿ ನಾನು ಹಾಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಟೀ ಪೌಡರಲ್ಲಿ ಯಾಲಕ್ಕಿ ಇರೋ ಕಾರಣಕ್ಕೆ ನಾನು ಯಾಲಕ್ಕಿಯನ್ನು ಕಡಿಮೆ ಹಾಕಿದ್ದೀನಿ. ನಂತರ ಎಷ್ಟು ಸಿಹಿ ಬೇಕಲ್ಲ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಇದನ್ನು ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸ್ಪೂನನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಸಾಕು, ನಮ್ಮದು ಟೀ ಇಲ್ಲಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಹೋಟೆಲ್ಗಳಲ್ಲಿ ಕೂಡ ಅಷ್ಟೇ ಹಾಲಲ್ಲಿ ಟೀ ಮಾಡಿ ಕೊಡೋದಿಲ್ಲ. ಈ ರೀತಿ ನೀರಿನಲ್ಲಿ ಚೆನ್ನಾಗಿ ಮಸಾಲೆಯನ್ನೆಲ್ಲ ಕುದಿಸ್ಕೊಂಡ್ಬಿಟ್ಟು ನಂತರ ಟೀ ಪೌಡರನ್ನು ಕುದಿಸ್ಕೊಂಡು ಹಾಲನ್ನು ಇದಕ್ಕೆ ಸೇರಿಸ್ಕೊತಾರೆ. ನಾವಿಲ್ಲಿ ಕುದಿಸ್ತಾ ನೀರು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸರಿಯಾಗಿ 2 ರಿಂದ 2.5 ಕಪ್ ಆಗುವಷ್ಟು ಟೀ ಇಲ್ಲಿ ರೆಡಿ ಆಗುತ್ತೆ. ನೋಡಿ, ಹಾಲು ಯಾವಾಗಲೂ ನಾವು ಫ್ರಿಜ್ಜಲ್ಲಿ ತೊಗೊಂಡ ತಕ್ಷಣವೇ ಹಾಕಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಾಗಿರುವಂಥ ಹಾಲನ್ನೇ ನಾವು ಸೇರಿಸ್ಕೋಬೇಕು, ಅಂದರೆ ಟೇಸ್ಟು ತುಂಬ ಸಖತ್ತಾಗಿ ಟೀದು ಬರುತ್ತೆ. ನೀವೇನಾದರೂ ಫ್ರಿಜ್ಜಲ್ಲಿರುವಂಥ ಹಾಲನ್ನು ಸೇರಿಸಿದ್ರೆ ತಣ್ಣಗಿರುತ್ತೆ ಹಾಲು, ಬಿಸಿ ಬಿಸಿಯಾಗಿರುವಂಥ ಟೀಯಲ್ಲಿ ಸೇರಿಸ್ಕೊಂಡ್ರೆ ಟೇಸ್ಟು ಹೋಗಿಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಉಗುರು ಬೆಚ್ಚಗಾಗಿರುವಂಥ ಹಾಲನ್ನೇ ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಬಲ್ಸ್ ಬರ್ತಾ ಇದೆ. ಈ ರೀತಿ ಬಬಲ್ಸ್ ಬರೋವರೆಗೂ 1-2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ನಮ್ಮದು ಟೀ ಇಲ್ಲಿ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಒಂದ್ಸತಿ ನೀವು ಈ ರೀತಿ ಟೀಯನ್ನು ಮಾಡಿ ನೋಡಿ, ಆಮೇಲೆ ಮನೇಲಿ ಎಲ್ಲರೂ ಕೇಳ್ತಾರೆ ಈ ಟೀಯನ್ನು ಯಾವ ಹೋಟೆಲಿಂದ ತರಿಸಿದ್ದೀರಾ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನೀವೇ ಕುಡಿದಾಗ ನಿಮಗೂ ಕೂಡ ನಂಬೋಕ್ಕಾಗೋದಿಲ್ಲ. ಈಗ ನಾನು ಇಲ್ಲೊಂದು ಕಾಜಿನ ಗ್ಲಾಸಲ್ಲಿ ಫಿಲ್ಟರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಮೇಲ್ಗಡೆ ನಾವು ಫಿಲ್ಟರನ್ನು ಹಿಡಿದ್ಬಿಟ್ಟು ನಾವು ಫಿಲ್ಟರ್ ಮಾಡೋದ್ರಿಂದ ಒಂದು ರೀತಿಲಿ ಬಬಲ್ಸ್ ಬರುತ್ತೆ. ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ಲ ಅದೇ ರೀತಿ ಕಾಣುತ್ತೆ ನೋಡೋಕ್ಕೂ ಕೂಡ. ಹಾಗೆ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾವು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಈ ವಿಡಿಯೋ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.